ಈಗ ಸ್ಪೋರ್ಟ್ಸ್ ಅಲ್ಲಿ ಗೆದ್ದಿದ್ದೀರಾ ವಿಶ್ವದಲ್ಲಿ ನಮ್ಮ ರಾಜ್ಯನ ಪ್ರತಿನಿಧಿಸಿದ್ದೀರಾ ಆದರೆ ಸರ್ಕಾರದಿಂದ ಎಲ್ಲೋ ಕಡೆ ಪ್ರೋತ್ಸಾಹ ಸಿಗ್ತಾ ಇಲ್ಲ. ಈಗ ಎಷ್ಟು ಬೇಸರ ಆಗ್ತಿದೆ ಮತ್ತೆ ಏನು ಆಗ್ರಹ ಮಾಡ್ತೀರಾ ಸರ್ಕಾರ? ಹಾಂ ಸರ್, ತುಂಬ ಬೇಜಾರಾಗ್ತಿದೆ. ಈಗ ಎಲ್ಲ ಕ್ರೀಡೆಗಳಿಗೂ ವಿಶ್ವಕಪ್ ಆಡಿದಾಗ ಏನು ಅಮೌಂಟ್ ಕೊಡ್ತಾರೆ ಆ ಅಮೌಂಟ್ ನಾವು ಕೇಳ್ತಿದ್ದೀವಿ ಸರ್. ಈಗ ನಾವು ಕೂಡ ಮೆಡಲೇ ಗೆದ್ದಿರೋದು, ಅವರು ಮೆಡಲೇ ಗೆದ್ದಿರೋದು. ಬಟ್ ಅವ್ರಿಗೆಲ್ಲ ಇದನ್ನ ಫೆಸಿಲಿಟೀಸ್ ಎಲ್ಲ ಕೊಟ್ಟಿದ್ದೀರಾ ಎಲ್ಲ ಗೇಮ್ಗೆ, ಬೇರೆ ಗೇಮ್ಗೆಲ್ಲ. ಬಟ್ ನಮಗೆ ಯಾವ ಥರ ಫೆಸಿಲಿಟೀಸು ಇಲ್ಲ. 5 ಲಕ್ಷ ಮಾತ್ರ ಅನೌನ್ಸ್ ಮಾಡಿದ್ದಾರೆ. ಇದರಿಂದ ಭಾರಿ ಪ್ರಾಬ್ಲಮ್ ಆಗುತ್ತೆ ಸರ್. ಮುಂದೆ ನಮ್ಮ ಸ್ಪೋರ್ಟ್ಸ್ ನಡೆಸೋದಕ್ಕೂ ಕೂಡ ತುಂಬ ಕಷ್ಟ ಆಗುತ್ತೆ. ಇದರಿಂದ ಸರ್ಕಾರಕ್ಕೆ ಮನವಿ ಮಾಡ್ಕೋತಿದ್ದೀವಿ. ಬೇರೆ ಗೌರ್ನಮೆಂಟ್ ಎಷ್ಟು 2.5 ಕೋಟಿ ಮಹಾರಾಷ್ಟ್ರ ಗೌರ್ನಮೆಂಟ್ ಆಗಿರ್ಬೋದು, ಮತ್ತು ಉತ್ತರ ಪ್ರದೇಶ್ ಗೌರ್ನಮೆಂಟ್ 1.5 ಕೋಟಿ ಕೊಟ್ಟಿದ್ದಾರೆ. ಬಟ್ ನಮ್ಮ ಸರ್ಕಾರದಲ್ಲಿ 5 ಲಕ್ಷ ಕೊಟ್ಟಿದ್ದಾರೆ. ಅದಕ್ಕೆ ನಾವು ರಿಕ್ವೆಸ್ಟ್ ಮಾಡ್ಕೋತಿದ್ದೀವಿ ಸರ್ ಅವ್ರಿಗೆ. ಆದರೆ ನಮ್ಗೆ 5 ಲಕ್ಷ ಯಾವುದೇ ಕಾರಣಕ್ಕೂ ಬೇಡ ಅಂತಲೇ ಹೇಳ್ತಿದ್ದೀವಿ, ರಿಜೆಕ್ಟ್ ಮಾಡ್ತಿದ್ದೀವಿ. ಈಗ ಸಾಮಾನ್ಯವಾಗಿ ಮೈಸೂರು ಮತ್ತು ಚಾಮರಾಜನಗರ ಭಾಗ ಅಂದಾಗ ಸ್ಪೋರ್ಟ್ಸ್ಗೆ ಎಂಕರೇಜ್ ಕಡಿಮೆ ಇದೆ ಗಮನಿಸಿದಾಗ. ಈಗ ಆ ಒಂದು ಜಾಗಗಳು ಕೂಡ ಗೆದ್ಕೊಂಡು ಬಂದಿದ್ದೀರಾ. ನಿಮ್ಮ ಸಾಧನೆ ಆಗಿ ಹೇಗಿತ್ತು? ಹಾಂ ಸರ್, ಅಂದರೆ ಎಲ್ಲ ಮೈಸೂರು ಭಾಗ ಚಾಮರಾಜನಗರದಲ್ಲಿ ಕಡಿಮೆನೇ ಸ್ಪೋರ್ಟ್ಸ್. ಬಟ್ ನಮ್ಮ ಕುರ್ಬೂರು ಈ ಗ್ರಾಮದಲ್ಲಿ ಖೋಖೋ ಮೊದಲು ಕರ್ನಾಟಕಕ್ಕೆ ನಂಬರ್ 1 ಕುರ್ಬೂರು ಗ್ರಾಮ. ಅದರಲ್ಲಿ ನಮ್ಮ ಸರ್ರು ತುಂಬ ಸಪೋರ್ಟ್ ಮಾಡ್ತಾರೆ. ಎಲ್ಲ ನಾವು ಬೆಳಿಗ್ಗೆ 5:30 7:30 ತನಕ ಪ್ರಾಕ್ಟೀಸ್ ಮಾಡ್ತೀವಿ. ಮತ್ತು ಸಾಯಂಕಾಲ ಕೂಡ 4ರಿಂದ 6:30 6:45 7 ಗಂಟೆ ತನಕ ಪ್ರಾಕ್ಟೀಸ್ ಮಾಡ್ತಿದ್ದೀವಿ. ನಮ್ಮ ಸರ್ ತುಂಬ ಸಪೋರ್ಟ್ ಮಾಡ್ತಾರೆ ಸರ್. ನಮ್ಮ ಗ್ರಾಮದಲ್ಲಿ ತುಂಬ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಈಗ ಒಂದಷ್ಟು ಫ್ಯಾಮಿಲಿ ಕೂಡ ಸಮಸ್ಯೆಗಳಿದೆ ಅಂತ ಹೇಳ್ಕೊಂಡು ಏನು ಸಮಸ್ಯೆ ಇದೆ? ಹಾಂ ಸರ್, ಮನೇಲಿ ಅಂತಂದರೆ ಯಾವುದೇ ರೀತಿ ನಮ್ಮ ಅಪ್ಪನೂ ಎಲ್ಲಿಗೆ ಹೋಗಲ್ಲ. ಅವರು ರೈತರು, ಗದ್ದೆ ಕೆಲಸ ಮಾಡ್ತಿದ್ರು. ಅವ್ರಿಗೆ ಒಂದು ಕಾಲಲ್ಲಿ ಮುಳ್ಳು ಚುಚ್ಚಿಬಿಟ್ಟು ಕಾಲು ಆಪ್ರೇಷನ್ 4 ಸಲ ಕಾಲು ಆಪ್ರೇಷನ್ ಆಗಿದೆ. ಎಡದಗಡೆ ಕಾಲು ಕೂಡ ಬೆರಳು ತೆಗ್ದಿದ್ದಾರೆ, ಮತ್ತು ಬಲದಗಡೆನೂ ಕೂಡ ಕಾಲಲ್ಲಿ ಬೆರಳು ತೆಗ್ದಿದ್ದಾರೆ. ನಮ್ಮ ಮನೇಲಿ ತುಂಬ ಪ್ರಾಬ್ಲಮ್ ಇದೆ ಸರ್. ಜೀವನ ನಡೆಸೋಕ್ಕೆ ತುಂಬ ಕಷ್ಟ ಆಗುತ್ತೆ. ಬಟ್ ಆದರೆ ಗ್ರಾಮೀಣ ಪ್ರತಿಭೆಗಳಿಗೆ ಪ್ರೋತ್ಸಾಹ ಸರ್ಕಾರ ನೀಡ್ತಿಲ್ಲ. ಈಗ ಬೇರೆ ಗೇಮ್ಗಳಿಗೆ, ಈಗ ಕ್ರಿಕೆಟ್ಗೆ ಅದಕ್ಕೆಲ್ಲ ಯಾವ ಥರ ಅವ್ರು ಎಷ್ಟು ರಿಚ್ ಇದ್ರು ಅವ್ರಿಗೆಲ್ಲರಿಗೂ ಏನು ಕೊಡಬೇಕು ಅದು ಕೊಡ್ತಾರೆ. ಆದರೆ ನಮಗೆ ಯಾಕೆ ಗ್ರಾಮೀಣ ಪ್ರತಿಭೆಗಳನ್ನ ಇದು ಮಾಡ್ತಿಲ್ಲ ಅಂತ ಅನ್ನೋದೇ ಬೇಜಾರು ವಿಷಯ ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.